ಅಂತಾನೂ ಕೇಳಿದೆ ಅಮ್ಮ, ಆದ್ರೆ ಅವ್ರು ನನ್ಗೇನು ಹೇಳ್ತಾನೆ ಇಲ್ಲ. ಅಂಕಲ್ಗೆ ಶ್ವೇತಾ ಮೇಡಮ್ ಮೇಲೆ ಯಾಕೆಷ್ಟು ಸಿಟ್ಟು ಅಂತ ನನಗೂ ಅರ್ಥ ಆಗ್ತಿಲ್ಲ. ನಿನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಅಯ್ಯೋ ಪಾಪ ಅನ್ಸುತ್ತೆ ಪುಟ. ನಿನ್ ಜೀವನ ಹೇಗಾಗ್ಬಿಡ್ತು ಅಲ್ವಾ? ಅದ್ ಯಾರ್ದೋ ಮನೆಯಲ್ಲಿರ್ತೀಯ, ಅವ್ರಿಗೆ ಎಷ್ಟೇ ನಿನ್ನ ಪ್ರೀತಿಸ್ಬೋದು, ಆದ್ರೆ ಹಂಗಿ ನನ್ನ ತಿಂತಾ ಇದ್ದೀನಿ ಅಂತ ನಿನ್ಗನ್ಸುತ್ತಲ್ವಾ? ಇಲ್ಲ ಅಮ್ಮ, ನಾನೆಲ್ಲೋ ಯಾರ್ದೋ ಮನೇಲಿಲ್ಲ, ನನ್ನ ಮನೇಲಿ ನನ್ನ ಅಪ್ಪ ಅಮ್ಮನ ಜೊತೆ ಇದ್ದೀನಿ. ಆದರೆ ಏನು ಮಾಡೋದು, ಅದನ್ನ ಯಾರಿಗೂ ಹೇಳೋ ಸ್ಥಿತಿಯಲ್ಲಿಲ್ಲ ನಾನು. ಅಪ್ಪ ಮಗಳದು ಏನೋ ಇರುತ್ತೆ, ನೀನು ಅದನ್ನೆಲ್ಲ ಕೆದ್ಕೋಕ್ ಹೋಗ್ಬೇಡ, ಅದು ಸರಿ ಇರಲ್ಲ, ತಿಳಿತಾ? ಹಾಗಲ್ಲಮ್ಮ, ಭೂಪತಿ ನಿನ್ನೆ ನನ್ನ ವಿಷಯಕ್ಕೆ ಶ್ವೇತಾ ಮೇಡಮ್ ಮೇಲೆ ಅನುಮಾನ ಪಟ್ಟಾಗಿಂದ ಇಲ್ಲೆಲ್ಲರೂ ಬೇಜಾರಾಗಿದ್ದಾರೆ. ಎಲ್ಲ ಸರಿಯೋಯ್ತು, ಶ್ವೇತಾ ಮೇಡಮ್ ಎಲ್ರನ್ನೂ ಕ್ಷಮಿಸಿದ್ದೀನಿ ಅಂತ ಅಂದ್ರೂ ಅವ್ರ ಮನಸ್ಸಲ್ಲೂ ಬೇಜಾರಂತೂ ಇದ್ದೇ ಇದೆ. ಮೇಡಮ್ ದೊಡ್ಡ ಮನ್ಸು ಮಾಡಿ ಆಗಿದ್ನೆಲ್ಲ ಮರ್ತಿದ್ರು ಅವ್ರಿಗೆ ತುಂಬ ನೋವಾಗಿದೆ ಅಮ್ಮ. ಇಷ್ಟಕ್ಕೆಲ್ಲ ಕಾರಣ ನಾನು ಅಂತ ನೆನೆಸ್ಕೊಂಡಾಗೆಲ್ಲ ನನಗೊಂಥರ ಆಗ್ತಿದೆ. ನಾನೊಬ್ಳು ಇವ್ರ ಮಧ್ಯೆ ಇವ್ರ ಖುಷಿಗೆ ಅಡ್ಡಿ ಆಗ್ತಿದ್ದೀನೇನೋ ಅಂತ ಅನಿಸ್ತಿದೆ ಅಮ್ಮ. ಪರಿಸ್ಥಿತಿ ಹೇಗಿದೆ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ ಕಣೆ, ಆದ್ರೆ ನೀನೀಗ ಅಲ್ಲೇ ಅವ್ರ ಮಧ್ಯೆನೇ ಬದುಕಬೇಕು. ನೋಡು ಪುಟ, ನಿನ್ನಿಂದಾಗಿ ಅಪ್ಪ ಮಗಳ ಮಧ್ಯೆ, ಭೂಪತಿ ಶ್ವೇತಾ ಮಧ್ಯೆ ತೊಂದರೆ ಬರದೇ ಇರೋ ಹಾಗೆ ನೀನು ಹುಷಾರಾಗಿರ್ಬೇಕು, ಆಯ್ತಾ? ಹೂಮ್ಮ, ನಿನ್ನೆ ಆಗಿರೋ ಮನಸ್ತಾಪಕ್ಕೂ ನಾನೇ ಏನಾದರೂ ಒಂದು ಮಾಡಬೇಕು. ಶ್ವೇತಾ ಮೇಡಮ್ ಭೂಪತಿ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾರಮ್ಮ. ನನ್ನ ವಿಷಯಕ್ಕೆ ಅವರಿಬ್ಬರ ಮಧ್ಯೆ ಬಿರುಕು ಬರಬಾರ್ದು. ಆದಷ್ಟು ಅವರಿಬ್ಬರನ್ನು ಒಟ್ಟಿಗೆ ಇರಕ್ಕೆ ನೋಡ್ತೀನಿ ಹೊರತು ದೂರ ಅಂತೂ ಮಾಡಲ್ಲ ಅಮ್ಮ. ಅವಳಂದ್ರೆ ನನಗಾಗಲ್ಲ. ಜಲಸಿ ಒಂದೇ ಉರಿ ಮನೆ ಅನ್ಕೊಳ್ಳಿ, ಅದಕ್ಕೆ ಹೊರತೆ. ನಂದು ಅಂತ ಇರೋದನ್ನೆಲ್ಲ ಅವಳು ತಿಳ್ಕೊಂಡಿದ್ದಾಳೆ. ನನ್ನ ಪಾಲು ಅವಳು ಸೇರಿದೆ, ಅದನ್ನೆಲ್ಲ ನಾನು ಕೂಡ ಸುಮ್ಮನೆ ಇರಲ್ಲ. ನೀವಷ್ಟೇ ಅಲ್ಲ, ಆ ಭೂಪತಿ ಕೂಡ ಹಾಗೆ. ನಕ್ಷತ್ರ ಅಂದ್ರೆ ಹಾಗೆ, ನಕ್ಷತ್ರ ಅಂದ್ರೆ ಹೀಗೆ, ನಕ್ಷತ್ರ ಅಂದ್ರೆ ಅಷ್ಟಿಷ್ಟ ಇಷ್ಟಿಷ್ಟ. ಒಂದ್ ವೇಳೆ ಈ ವಿಷಯ ಭೂಪತಿಗೆ ಗೊತ್ತಾಗಿ ನನ್ನ ಮದ್ವೆಗೆ ಏನಾದ್ರೂ ತೊಂದರೆ ಆದ್ರೆ ನಾನು ಏನ್ ಮಾಡ್ಕೊಳ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಭೂಪತಿ ಬೇಕು. ಅವನ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಉಳಿಯಲ್ಲ. ಅಣ್ಣ, ಆಗ್ಲಿಂದ ಕಾಲ್ ಬರ್ತಾ ಇದೆ, ಫೋನಲ್ಲೆಲ್ಲೋ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ? ಅಣ್ಣ, ಯಾಕಣ್ಣ, ಏನಾಯ್ತು? ಯಾಕೆ ಹಿಂಗ್ ಕೂತಿದ್ಯಾ? ಮನುಷ್ಯಂಗೆ ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಅಣ್ಣ, ರೀ ಅದ್ಯಾರೋ ಪ್ರಕಾಶ್ ಅಂತೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾರೆ. ನಿಮ್ ಫೋನ್ ಎಲ್ಲಿದೆ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಅವ್ನ್ ಫೋನ್ ಇಲ್ಲಿದೆ, ಅದಕ್ಕೆ ಅದನ್ನ ಕೊಡಕಂತಲೇ ಬಂದೆ. ಆದ್ರೆ ಇವನೇನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಯಾಕ್ರಿ, ಏನಾಯ್ತು? ರೀ, ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಹೌದು, ಇದಕ್ಕದೇ ಸರಿಯಾದ ದಾರಿ. ನಾನು ಹಾಗೆ ಮಾಡ್ತೀನಿ.
ಸರಿಯಾದ ದಾರಿನ? ಏನ್ ಮಾತಾಡ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಯಾಕಣ್ಣ ಏನೇನೋ ಮಾತಾಡ್ತಾ ಇದ್ಯಾ? ನಕ್ಷತ್ರನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳ ಜೀವನ ಇಲ್ಲೂ ಇಲ್ದೆ ಅಲ್ಲೂ ಇಲ್ದೆ ತ್ರಿಶಂಕುತರ ಆಗಿದೆ. ನಾವೇನೋ ಅವಳನ್ನ ಇಟ್ಕೊಂತೀವಿ ಸಾಕ್ತೀವಿ ಅಂತ ಅಂದ್ರೂ ಅವಳು ಎಷ್ಟು ದಿನ ನಮ್ಮ ಜೊತೆ ಇರ್ತಾಳೆ ಹೇಳು? ಅವಳಿಗೂ ಅವ್ರ ಮನೆ, ಅವ್ರ ಅಪ್ಪ ಅಮ್ಮನ್ ನೋಡ್ಬೇಕು, ಅವ್ರ ಜೊತೆ ಇರ್ಬೇಕು ಅಂತ ಅನ್ಸತ್ತಲ್ವಾ? ಅದಕ್ಕೆ ನಾನು ಮತ್ತೆ ಅವ್ರ ತಂದೆ ತಾಯಿನ ಹುಡ್ಕೋಕ್ ಶುರು ಮಾಡ್ತೀನಿ. ಆದಷ್ಟು ಬೇಗ ಅವಳನ್ನ ಅವ್ರ ತಂದೆ ತಾಯಿ ಜೊತೆ ಸೇರಿಸ್ತೀನಿ. ನನಗಿರೋ ಪವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ತುಳಸಿ ಅವ್ರು ಎಲ್ಲಿದ್ದಾರೆ, ಅವ್ರು ಯಾವ ದೇಶದಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಕಂಡುಹಿಡಿಯೋದು ಏನು ಕಷ್ಟ ಇಲ್ಲ. ನೋ ಮ್ಯಾಟರ್ ವಾಟ್, ಇನ್ ಸ್ವಲ್ಪ ದಿನದಲ್ಲೇ ಅವ್ರ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿದೇ ಹಿಡಿತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಕೂರ. ಐ ನೋ ದಿಸ್ ಮ್ಯಾನ್. ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದ್ರ ರಿಸಲ್ಟ್ ಸಿಗೋ ತನಕ ಬಿಡಲ್ಲ. ಹಾಗೆ ಡಾಕ್ಟರ್ ತುಳಸಿನೂ ಸಿಕ್ಕಿದ್ರೆ, ಮದುವೆಗೆ ಮುಂಚೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಟ್ರೆ ಆಮೇಲೆ ನನ್ನ ಕತೆ. ಎಲ್ಲಿದ್ಯೋ ಮಿಸ್ರಿ? ಬರ್ತಿದ್ದೀನಿ ಮಾರಾಯ್ತಿ, ಆಲ್ಮೋಸ್ಟ್ ದೇರ್. ಎಲ್ಲಿ? ನಾನು ಅವಾಗ್ಲಿಂದ ಗೇಟ್ ಹತ್ರ ಕಾಯ್ತಾನ ಇದ್ದೀನಿ, ನಿನ್ ಕಾರೇ ಕಾಣಿಸ್ತಾ ಇಲ್ಲ. ಅಯ್ಯೋ ಖಾಲಿ ಡಬ್ಬಿ, ಗೇಟ್ ಹತ್ರ ಯಾಕೆ ಕಾಯ್ತಿದ್ಯಾ? ನಾನ್ ಬರ್ತೀನಿ ಅಂತ ಹೇಳ್ದೆ ತಾನೆ, ಯಾಕೆ ನಾನ್ ಒಳಗಡೆ ಬರಲ್ವಾ? ಏನ್ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ಯಾ ಇವತ್ತು? ನನ್ಗೇನೋ ಖುಷಿ ಕಣ, ನಾನೇನೋ ಹೊಸ್ದಾಗ್ ಮಾಡ್ತಿದ್ದೀನಿ, ಅದಕ್ಕೆ ಕಾಯ್ತಾ ನಿಂತಿದ್ದೀನಿ. ಅಮ್ಮ ಮಾರಾಯ್ತಿ, ನೀನ್ ಎಷ್ಟೇ ಕಾದ್ರೂ ನಾನ್ ಬರೋ ಟೈಮ್ಗೆ ಬರಕ್ಕಾಗದು. ನೀನ್ ಗೇಟ್ ಹತ್ರ ಕಾಯ್ತಾ ಇದೆಯಾ ಅಂತ ನನ್ ಕಾರ್ನ ಆಕಾಶದಲ್ಲಿ ಹಾರಿಸ್ಕೊಂಡ್ ಬರಕ್ಕಾಗಲ್ಲ, ಅರ್ಥ ಮಾಡ್ಕೊ. ಓ, ಇನ್ನು ಎಷ್ಟ್ ಟೈಮ್ ಬೇಕು ಅದಾದ್ರೂ ಹೇಳೋ. ಬಂದೇ ಇದೆ, ಬರ್ತಿದ್ದೀನಿ, ಬಾಯ್. ಆದಷ್ಟು ಬೇಗ ಅವಳನ್ನ ಅವ್ರ ತಂದೆ ತಾಯಿ ಜೊತೆ ಸೇರಿಸ್ತೀನಿ. ನನಗಿರೋ ಪವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ತುಳಸಿ ಅವ್ರು ಎಲ್ಲಿದ್ದಾರೆ, ಅವ್ರು ಯಾವ ದೇಶದಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಕಂಡುಹಿಡಿಯೋದು ಏನು ಕಷ್ಟ ಇಲ್ಲ. ನೋ ಮ್ಯಾಟರ್ ವಾಟ್, ಇನ್ ಸ್ವಲ್ಪ ದಿನದಲ್ಲೇ ಅವ್ರ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿದೇ ಹಿಡಿತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಕೂರಲ್ಲ. ನಂದೆಂತ ಜೀವನ, ಪ್ರತಿದಿನ ಹೆದ್ರಿ ಹೆದ್ರಿ ಬದುಕೋ ಗತಿ ಬಂತು ನನಗೆ. ಈ ಕಡೆ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗ್ತಿಲ್ಲ. ಆದಷ್ಟು ಬೇಗ ಮದ್ವೆ ಆಗಿ ಸೇಫ್ ಆಗಿ ಭೂಪತಿ ಮನೆ ಸೇರ್ಕೋಬಹುದು ಅಂತ ಅನ್ಕೊಂಡ್ರೆ ಅದಕ್ಕೂ ಟೈಮ್ ಕೂಡ ಬರ್ತಿಲ್ಲ. ಡ್ಯಾಮ್, ಯಾವತ್ತಿ ಟೆನ್ಷನ್ ಎಲ್ಲ ನಿಲ್ಲುತ್ತೋ ನನಗೆ. ಎಲ್ಲ ರೆಡಿ ಇದೆ ಅಲ್ವಾ? ನಾನು ಹೇಳ್ದಂಗೆ ಮಾಡಿದೆ ತಾನೆ? ಹೂನಮ್ಮ ಮಾರಾಯ್ತಿ, ಮಾಡಿದೀನಿ. ಮಾಡದೆ ಹೋದ್ರೆ ನೀನ್ ಬಿಡ್ತೀಯಾ? ಅವಾಗ್ಲಿಂದ ಫೋನ್ ಮಾಡಿ 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 ಪ್ರಾಣ ಹಿಂಡ್ತಿದ್ದಲ್ಲ. ಇಂಟರ್ನೆಟ್ ಅಲ್ಲಿ ನೋಡಿ ಎಲ್ಲಾ ಕಡೆ ಹುಡುಕಿ ನಿನ್ಗೆ ಫೋಟೋಸ್ ಕಳ್ಸಿದೀನಿ, ಅದ್ರಲ್ಲಿ ಇದ್ದಂಗೆ ಮಾಡಿದೆ ತಾನೆ? ಹೂನಮ್ಮ ಮಾಡಿದೀನಿ, ಖಾಲಿ ಡಬ್ಬಿ. ಅಲ್ಲಿ ಹೋದ್ಮೇಲೂ ಫೋಟೋಸ್ನ ತೆಗೆದು ನಿನಗೆ ಕಳಿಸ್ತೀನಿ, ಓಕೆನಾ? ಆಯ್ತು, ಸುಮ್ನೆ ಹೊರ್ಕೋಬೇಡ, ಬಾ. ಇದೆಲ್ಲ ಬೇಕಿತ್ತ ನಕ್ಷತ್ರ? ನೆನ್ನೆ ಮಧ್ಯಾಹ್ನ ತಾನೇ ಲಂಚ್ ಅಂತ ಕರ್ಕೊಂಡೋಗಿ ಶ್ವೇತನ ಅಷ್ಟೊಂದೆಲ್ಲ ಹರ್ಟ್ ಮಾಡಿದೀನಿ.
ಮತ್ತೆ ಇದೆಲ್ಲ ಇದೆಲ್ಲ ಬೇಕು ಭೂಪತಿ. ಆಗ್ಲೇ ಅವ್ರಿಗಾಗಿರೋ ನೋವನ್ನ ಮರಿಬೇಕು ಅಂದರೆ ನೀನು ಅವಾಗವಾಗ ಈ ಥರ ಖುಷಿನ ಸರ್ಪ್ರೈಸ್ನ ಕೊಡ್ತಾನೆ ಇರಬೇಕು. ಆಗ್ಲೇ ಹಳೆ ನೋವು ಜಾಗದಲ್ಲಿ ಹೊಸ ಖುಷಿ ಕೂರುತ್ತೆ. ಅದಲ್ಲದೆ ಶ್ವೇತಾ ಮೇಡಮ್ ಮನ್ಸು ಹಾಳಾಗೋದಕ್ಕೆ ನಾನು ಒಂದು ರೀತಿ ಕಾರಣನೇ. ಅದಕ್ಕೆ ನಾನೆಲ್ಲ ಸರಿ ಮಾಡಬೇಕು ಅಂತ ನಿನ್ನ ಕೈಲಿದ್ನೆಲ್ಲ ಮಾಡಿಸ್ತಿದ್ದೀನಿ. ನಾವಿಬ್ರು ಚೆನ್ನಾಗೇ ಇದ್ದೀವಿ ಕಣೋ. ಇನ್ನೂ ಚೆನ್ನಾಗಿರಿ, ಇನ್ನೂ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಒಬ್ರನ್ನೊಬ್ರು ಪ್ರೀತಿಸಿ. ಹಾಗಾಗ್ಬೇಕು ಅಂದ್ರೆ ನೀವಿಬ್ರು ಒಟ್ಟಿಗೆ ಸಮಯ ಕಳಿಬೇಕು. ಅದಕ್ಕಿದೆಲ್ಲ ಬೇಕು ಭೂಪತಿ. ಅದರಲ್ಲೂ ನನ್ನ ಕಾರಣಕ್ಕೆ ನಿಮ್ಮಿಬ್ಬರ ಮಧ್ಯೆ ಅಂತರ ಬರಬಾರ್ದು. ಅದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ವೋ? ಹಾಗೇನಾದ್ರೂ ಆದ್ರೆ ನನಗೆ ನಾನೇ ಕ್ಷಮಿಸ್ಕೊಡಲ್ಲ. ನೀವಿಬ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಭೂಪತಿ. ಇವತ್ತು ಇಬ್ಬರೇ ಕೂತು ಮಾತಾಡಿ, ಏನೇ ಇದ್ರೂ ಮಾತಾಡಿ ಸರಿ ಮಾಡ್ಕೊಳ್ಳಿ, ಸರಿನಾ? ಏನು ಬಚ್ಚಿಡ್ಬೇಡಿ. ವಾಪಸ್ ಬರ್ತಾ ಇಬ್ರು ಮೊದ್ಲಿನ ತರ ಇರ್ಬೇಕು, ಓಕೆನಾ? ಸರಿ ಆಯ್ತು ಮಾರಾಯ್ತಿ, ನೀನೇನು ಯೋಚನೆ ಮಾಡಬೇಡ. ನಾನು ಚೆನ್ನಾಗೇ ಮಾತಾಡಿಸ್ಕೊಂಡು ಚೆನ್ನಾಗೇ ಇರ್ತೀವಿ. ಅವ್ರು ರೆಡಿ ಇದ್ದಾರೆ ಅಂದ್ರೆ ಹೋಗಿ ಕರಿ, ಹೊರಡ್ತೀನಿ. ಸಾರಿ, ತುಂಬಾ ವೇಟ್ ಮಾಡಿಸಿದ್ನಾ? ಪರವಾಗಿಲ್ಲ, ವೆಯ್ಟ್ ಮಾಡಿದ್ರು ನಿಮ್ಗೋಸ್ಕರ ಅಲ್ವಾ. ಓಹೋಹೋ, ಇವಾಗಿಂದಾನೇ ಅದೆಲ್ಲ ಶುರು ಮಾಡ್ಕೊಂಡ್ಬಿಟ್ಯಾ? ಪರವಾಗಿಲ್ಲ, ಮುಂದಕ್ಕೆಲ್ಲ ಯೂಸ್ ಆಗತ್ತೆ. ಸರಿ ಶ್ವೇತಾ, ಕಾರಲ್ಲಿ ಇರ್ತೀನಿ, ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬನ್ನಿ. ನೀವು ಹೋಗಿರಿ, ನಾನು ಬರ್ತೇನೆ. ಅಪ್ಪ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ? ಅದೇನೋ ತುಳಸಿಯವ್ರ ಬಗ್ಗೆ ಗೊತ್ತಿರೋರ್ ಅಡ್ರೆಸ್ ಸಿಕ್ತಂತೆ, ಅದನ್ನ ವಿಚಾರಿಸ್ಕೊಂಡು ಬರಕ್ಕೆ ಅಂತ ಹೋದ.